ಇವತ್ತಿನ ದಿನ ಅಕ್ಕಿ ರೊಟ್ಟಿ ಜೊತೆಗೆ ಎಲೆಕೋಸಿನ ಪಲ್ಯ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ಮಿನಿ ವ್ಲಾಗ್ ಚಾಲೆಂಜಲ್ಲಿ ಇದು ಡೇ 14 ಆಗಿರುತ್ತೆ, 14ನೇ ದಿನ ಆಗಿರುತ್ತೆ. ಇವತ್ತು ಎಲೆಕೋಸಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ಒಗ್ಗರಣೆ ಹಾಕೊತಾ ಇದ್ದೀನಿ. ನೀರುಳ್ಳಿ, ಟಮಟೆ ಹಣ್ಣು, ಕರ್ಬೇವಿನ ಸೊಪ್ಪು ಎಲ್ಲ. ಕಡಲೆಬೇಳೆನೂ ಹಾಕಿದ್ದೆ ಮುಂಚೆನೆ. ನೆಕ್ಸ್ಟು ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ. ಅದು ಆಪ್ಷನಲ್ಲು, ನಾನು ಸ್ವಲ್ಪ ಹಾಕಿದೆ. ಅಂದರೆ ವಿತೌಟ್ ಮಸಾಲೆ, ಯಾವ ಮಸಾಲೆ ರುಬ್ಕೊಂಡಿಲ್ಲ, ಈಸಿಯಾಗಿ ಮಾಡ್ಕೋಬೋದು, ಹೆಲ್ದಿಯಾಗೂ ಇರುತ್ತೆ. ಕೋಸನ್ನ ಯಾರು ಇಷ್ಟಪಡಲ್ವೋ ಅವರು ಸಮೇತನೂ ಇಷ್ಟಪಟ್ಟು ತಿಂತಾರೆ. ಆದರೆ ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ ಅದ್ರ ಜೊತೆಗೆಲ್ಲ ಭಾಳ ಚೆನ್ನಾಗಿರುತ್ತೆ. ನಂತರ ಪಲ್ಯ ರೆಡಿಯಾಗಿದ್ದಾದಮೇಲೆ ರೊಟ್ಟಿನ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಜಿಗಿಯಾಗಿ ಕಲಿಸಿದ್ದೀನಿ ಹಿಟ್ಟನ್ನು ಅಂತ. ಯಾವ ರೀತಿ ಹಿಟ್ಟನ್ನು ಜಿಗಿಯಾಗಿ ಕಲಸಿ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬೋದು ಅಂತ ಹೇಳಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡ್ತಿರ್ಬೋದು, ಚೂರು ಸಮೇತನೂ ಡ್ಯಾಮೇಜ್ ಆಗಿಲ್ಲ. ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ರೊಟ್ಟಿ. ಹಾಗೆ ಉಬ್ಬುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಸ್ಮೂತಾಗೂ ಇರುತ್ತೆ. ರೊಟ್ಟಿಗೂ ಪಲ್ಯಕ್ಕೂ ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ.